ಪಾರ್ಟಿನಲ್ಲಿ ದಿನ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್, 1, 2, 3, 4 ಅಂತ ಹೇಳಿ. ಏನೋ ಅದೇ ಸರ್, ಅವ್ರ ಗುಣ ಇವ್ರ ಗುಣ ಅಂತ ಹೇಳಿ ಎತ್ತಾಳ ಒಂದ್ ಕಡೆ, ಅದು ನಡೀತಾ ಇರಲಿ ಅದ್ರ ಪಾರ್ಟಿ. ಈಗ ಡೆಲ್ಲಿಗೆ ಬೇರೆ ಹೋಗಿದ್ದಾರೆ. ಈ ಬಣ ರಾಜಕೀಯಗಳು ಎಲ್ಲ ಪಾರ್ಟಿನಲ್ಲೂ ಇದೆ. ಅದರಿಂದ ರಾಜ್ಯಕ್ಕೂ ಒಳ್ಳೆಯದಲ್ಲ, ರಾಜ್ಯದ ಅಭಿವೃದ್ಧಿ ಆಡಳಿತದ ಮೇಲೆ ಬಹಳ ಪರಿಣಾಮ ಬೀರ್ತದೆ, ಯಾರಿಗೂ ಒಳ್ಳೆಯದಲ್ಲ. ಆದರೆ ಮುಖ್ಯಮಂತ್ರಿಗಳು ಅದೆಲ್ಲ ಗಮನಿಸಿ ಕೂಡ ಅದನ್ನು ಸರಿ ಮಾಡಿದೇನೆ ಆದಂಗಾಗಿ ಹೋದಂಗೆ ಹೋಗಿ ಅಂತ ಹೋಗ್ತಾ ಇರ್ತಾರೆ. ಒಳ್ಳೆ ಬೆಳವಣಿಗೆ ಅಲ್ಲ. ಬಿಜೆಪಿ ಬೆಳವಣಿಗೆ, ಹಾ, ಬಿಜೆಪಿ ನೀವಿನ್ನೂ ಕಾಂಗ್ರೆಸ್ ಬಂದಿಲ್ಲ. ಬಿಜೆಪಿ ಏನ್ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ. ಒಂಥರ ಸತ್ಯವಂತರ ಪಾರ್ಟಿ ಅದು. ಯತ್ನಾಳ್ ರಮೇಶ್ ಜಾರಕಿಹೊಳಿ ಟೀಮ್ ಡೆಲ್ಲಿಗೆ ಹೋಗಿ ಹೇಳ್ದಲ್ಲಪ್ಪ, ಅದು ಸತ್ಯವಂತರ ಪಾರ್ಟಿ ಬಿಜೆಪಿ. ಆಮೇಲೆ ನೀವೇ ಲೆಕ್ಕ ಹಾಕೊಳ್ಳಿ ಬರಲ್ಲ. ಇವತ್ತು ಡಿ.ಕೆ ಅವ್ರು ಭೇಟಿ ಮಾಡಿದ್ರೆ ಏನೆಲ್ಲ ಚರ್ಚೆ ಆಯ್ತು? ಅಲ್ಲಿ ಅವರು ನೀರಾವರಿ ಮಂತ್ರಿ ಇದ್ದಾರೆ, ನಮ್ಮ ಜಮೀನುಗಳಿಗೆ ನೀರಿನ ಬಹಳ ತೊಂದರೆ ಈಗ. ಅದಕ್ಕೆ ಸ್ವಲ್ಪ ಕೆಲವೆಲ್ಲ ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡ್ಕೊಂಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.